ನಮಸ್ಕಾರ. ನಾನು ರಾಷ್ಟ್ರೀಯ ಅಹಿಂದ ಸಂಘಟನೆಯ SC ST ವಿಭಾಗದ ಜಿಲ್ಲಾಧ್ಯಕ್ಷನಾದ ಡಾಕ್ಟರ್ ನಾಗರಾಜ್ ಮೀಸೆ. ಇವತ್ತು ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿಯ ಅಂಬೇಡ್ಕರ್ ನಗರದಲ್ಲಿ ಇಡೀ ನಾಯಕನಹಟ್ಟಿ ಹೋಬಳಿಯ ಮಾದಿಗ ಸಮುದಾಯದ ಒಂದು ಒಕ್ಕೊರಲಿನ ಆಸೆ ಏನಂದರೆ, ನಮ್ಮ ಜನಪ್ರಿಯ ಶಾಸಕರು ಹಾಗೂ 4 ಬಾರಿ ಸತತವಾಗಿ ಜನಪರ ಕಾಳಜಿಯನ್ನು, ಜನಪರ ಸೇವೆಯನ್ನು ಮಾಡಿರ್ತಕ್ಕಂಥ ಟಿ ರಘುಮೂರ್ತಿ ಅವರನ್ನು ನಮ್ಮ ನೂತನವಾಗಿ ಮಂತ್ರಿಮಂಡಲದಲ್ಲಿ ಆಯ್ಕೆ ಮಾಡಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು DK ಶಿವಕುಮಾರ್ ಹಾಗೂ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಜನಪ್ರಿಯ ಶಾಸಕರಾದಂತಹ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತಂದು ನಾವು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯದ ಒಂದು ಒಕ್ಕೊರಲಿನಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ವಿ. ಅವರಿಗೆ ಅತಿ ಜನಪರ ಕಾಳಜಿ ವಹಿಸಿಕೊಂಡು ಅವರು ಅಭಿವೃದ್ಧಿಯ ಪಥದಲ್ಲಿ ಸಾಗಿಸುತ್ತಿರುವಂತಹ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಅವರು ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಲು ಹಾಗೂ ಅವರ ಜನಪರ ಸೇವೆಯನ್ನು ಮಾಡಲಿಕ್ಕೆ ಒಂದು ಅನುಕೂಲವಾಗ್ತದೆ. ದಯಮಾಡಿ ನಮ್ಮ ಮಾದಿಗ ಸಮುದಾಯ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯದ ಒಂದು ಒಕ್ಕೊರಲಿನ ಒಂದು ಸಂದೇಶವೇನೆಂದರೆ, ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ಇದನ್ನು ಮನಗಂಡು ಚಳ್ಳಕೆರೆ ತಾಲೂಕಿನ 4 ಬಾರಿ ಯಶಸ್ವಿಯಾಗಿ ಭರ್ಜರಿಯಾಗಿ ಜನಪರ ಕಾಳಜಿ ಹಾಗೂ ಜನಪರ ಸೇವೆಗಳನ್ನು ಮಾಡ್ತಕ್ಕಂಥ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟು ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಹಾಗೂ ಚಳ್ಳಕೆರೆ ತಾಲೂಕು ಅಭಿವೃದ್ಧಿ ಪಥದತ್ತ ಸಾಗುವಂತೆ ಮಾಡಬೇಕಾಗಿ ನಾವು ನಾವು ಒಕ್ಕರನ್ನಾಗಿ ಎಲ್ಲ ಸಂಘಟನೆಯವರು ಇವತ್ತು ಸೇರಿ ಅವ್ರ ಮಾದಿಗ ಸಮುದಾಯವಾದ ಎಲ್ಲ ಒಂದು ನಾವು ಆಗ್ರಹಿಸ್ತಿದ್ವಿ. ದಯಮಾಡಿ ನಮ್ಮ ಈ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಮಾದಿಗ ಸಮುದಾಯವ ಇವತ್ತು ಏನಾಗಿದೆ ಅಂದರೆ, ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯಿಂದ ಸಂಪೂರ್ಣವಾಗಿ ಕುಂಠಿತಗೊಂಡಿರುತ್ತದೆ. ಆದ ಕಾರಣ ಟಿ ರಘುಮೂರ್ತಿ ಅವರು ಸಚಿವ ಸ್ಥಾನಮಾನ ಕೊಟ್ಟಿದ್ದೇ ಆದರೆ ನಮ್ಮ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ಹಾಗೂ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ಅತಿ ದೊಡ್ಡ ಹೋಬಳಿ ಅಂತ ಎನಿಸ್ಕೊಂಡಿರ್ತದೆ. ಇದು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತದೆ ಅಂತ ನಾವು ಆಶಾಭಾವನೆ ಇಟ್ಕೊಂಡು ನಾವು ಮನವರಿಕೆ ಮಾಡ್ತಾಯಿದ್ವಿ. DK ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಮನಗಂಡು ಟಿ ರಘುಮೂರ್ತಿ, ಚಳ್ಳಕೆರೆ ಜನಪ್ರಿಯ ಶಾಸಕರಾದ ಟಿ ರಘುಮೂರ್ತಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ನಾವು ಕೇಳ್ಕೊಳ್ತಾ ಇದ್ವಿ. ಧನ್ಯವಾದಗಳು.